ಹೇಳಿದ ಟೈಮ್ಗೆ ಡ್ರೆಸ್ ಸ್ಟಿಚ್ ಮಾಡಿಲ್ಲ ಅಂತ ಗಲಾಟೆ ಮಾಡಲಾಗಿದೆ. ಟೈಲರ್ ಶಾಪ್ಗೆ ನುಗ್ಗಿ ದಂಪತಿಯಿಂದ ರಂಪಾಟ ನಡೆದಿದೆ. ಬೆಂಗಳೂರಿನ ಬ್ಯಾಟರಾಯನಪುರದ ಕಟ್ಟಿಗೆಹಳ್ಳಿಯಲ್ಲಿ ಆಗಿರುವಂತಹ ಘಟನೆ. ಶಾಪ್ಗೆ ನುಗ್ಗಿ ಡ್ರೆಸ್ ಅನ್ನ ತೆಗೆದುಕೊಂಡು ದಂಪತಿ ಹೋಗಿದ್ದಾರೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ತನ್ನ ಬಟ್ಟೆಯ ಜೊತೆಗೆ ಬೇರೆ ಬಟ್ಟೆಗಳನ್ನ ಕೂಡ ಅವರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಆಗಸ್ಟ್ 26ರಂದು ನಡೆದಿರುವಂತಹ ಘಟನೆ ಇದೀಗ ತಡವಾಗಿ ಬೆಳಕಿಗೆ ಬಂದಿದೆ. ಉತ್ತರ ಭಾರತದ ದಂಪತಿಯ ಮೇಲೆ ಈ ಆರೋಪ ಕೇಳಿ ಬಂದಿದೆ. ಟೈಲರ್ ಶಾಪ್ ಮಾಲೀಕರು ಈ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಹೇಳಿದ ಟೈಮ್ಗೆ ಸ್ಟಿಚ್ ಮಾಡೋಕೆ ಕೊಟ್ಟಿದ್ದಂತಹ ಬಟ್ಟೆಯನ್ನ ಟೈಲರ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಆತನ ಶಾಪ್ಗೆ ನುಗ್ಗಿ ಅಲ್ಲಿದ್ದಂತಹ ಬೇರೆ ಬಟ್ಟೆಗಳ ಜೊತೆಗೆ ತಮ್ಮ ಬಟ್ಟೆಯನ್ನ ಕೂಡ ಹೊತ್ತೊಯ್ದಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಬ್ಯಾಟರಾಯನಪುರದಲ್ಲಿ ಆಗಿರುವಂತಹ ಘಟನೆ ಇದು. ಕಾರಣ ಇಷ್ಟೇ, ಅವರು ಈ ದಿನಾಂಕದಂದು ಬಟ್ಟೆಯನ್ನು ಸ್ಟಿಚ್ ಮಾಡಿ ಅಂತ ಹೇಳಿ ಟೈಲರ್ಗೆ ತಂದು ಕೊಟ್ಟು ಹೋಗಿದ್ರು. ಆದರೆ ಸ್ವಲ್ಪ ಡಿಲೇ ಆಗಿದೆ, ಲೇಟ್ ಆಗಿದೆ. ಅದೇ ವಿಚಾರವನ್ನ ಇಟ್ಕೊಂಡು ಬಂದು ಶಾಪ್ಗೆ ಗಲಾಟೆಯನ್ನ ಮಾಡಿ ಅಲ್ಲಿದ್ದಂತಹ ಬೇರೆ ಬಟ್ಟೆಗಳ ಜೊತೆಗೆ ಎಸ್ಕೇಪ್ ಆಗಿದ್ದಾರೆ ದಂಪತಿ. ಸಂಪೂರ್ಣ ಚಿತ್ರಣ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.